ಅಯೋಧ್ಯೆಯಲ್ಲಿ ರಾಮ ಮಂದಿರದ ನಿರ್ಮಾಣ ಕಾರ್ಯ ಒಂದ್ ಕಡೆ ಭರದಿಂದ ಸಾಗ್ತಾ ಇದ್ರೆ ಮತ್ತೊಂದು ಕಡೆ ಅಯೋಧ್ಯೆ ಸುತ್ತಮುತ್ತಲಿರೋ ರಾಮನ ಹೆಜ್ಜೆ ಗುರುತುಗಳು ಭಕ್ತರನ್ನ ಸೆಳೀತಾ ಇವೆ. ಹೀಗೆ ಶ್ರೀರಾಮ ವನವಾಸಕ್ಕೆ ತೆರಳೋ ಸಮಯದಲ್ಲಿ ಅವರ ಸಹೋದರ ಭರತ ಸಿಂಹಾಸನವನ್ನ ನಿರಾಕರಿಸಿ ರಾಮನ ಪಾದುಕೆಗಳನ್ನ ಇಟ್ಟುಕೊಂಡು ತಪಸ್ಸು ಮಾಡಿದಂತಹ ಸ್ಥಳಕ್ಕೆ ನೂರಾರು ಭಕ್ತರು ಭೇಟಿ ಕೊಡ್ತಾ ಇದ್ದಾರೆ. ಅಯೋಧ್ಯೆಯಿಂದ 20 ಕಿಲೋಮೀಟರ್ ದೂರದಲ್ಲಿರೋ ನಂದಿ ಗ್ರಾಮ ಎಂಬ ಸ್ಥಳಕ್ಕೆ ನೂರಾರು ಭಕ್ತರು ಭೇಟಿ ನೀಡ್ತಾ ಇದ್ರು. ಈ ನಂದಿ ಗ್ರಾಮದ ಬಗ್ಗೆ ನಮ್ಮ ಪ್ರತಿನಿಧಿ ಜಗದೀಶ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡ್ಕೊಂಬರೋಣ. 14 ವರ್ಷಗಳ ವನವಾಸ ಇದ್ರೆ ಮತ್ತೊಂದು ಕಡೆಗೆ ಭರತನಿಗೂ ಸಹಿತ 14 ವರ್ಷಗಳ ವನವಾಸದ ರೀತಿಯಲ್ಲೇ ಇರುವಂತಹ ಪ್ರಸಂಗ. ಕಾರಣ ಏನು ಅಂತಂದ್ರೆ, ತನ್ನಣ್ಣ ಶ್ರೀರಾಮಚಂದ್ರನಿಗೆ ಯಾವುದೇ ಕಾರಣಕ್ಕೂ ಸಹಿತ ಅಧಿಕಾರ ಸಿಗ್ಲಿಲ್ಲ, ರಾಜ ದರ್ಬಾರವನ್ನ ಮಾಡೋದಕ್ಕೆ ಆಗ್ಲಿಲ್ಲ. ಅದಕ್ಕೆ ಮೂಲವಾದಂತಹ ಕಾರಣ ತನ್ನ ತಾಯಿ ಕೈಕೆ ಪಡೆದಿರ್ತಕ್ಕಂತಹ ವರದ ಕಾರಣಕ್ಕಾಗಿ ಭರತ ತಾನು ಏನಂದ್ರೆ ಅಯೋಧ್ಯೆಯ ರಾಜನಾಗಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಕೈಕೆಯ ವರ ಇರುತ್ತಲ್ಲ, ಹಾಗಾಗಿ ಭರತ ಯಾವುದೇ ಕಾರಣಕ್ಕೂ ಸಹಿತ ಇದನ್ನು ಒಪ್ಕೊಳ್ಳೋದಿಲ್ಲ. ಹಾಗಾಗಿ ಕೊನೆಗೆ ಅಯೋಧ್ಯೆಯಿಂದ 20 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಸ್ಥಳ ಅಂದ್ರೆ ನಂದಿ ಗ್ರಾಮ, ಈಗಿನ ಭರತ ಕುಂಡ ಅಂತಲೂ ಸಹಿತ ಇದನ್ನ ಕರೀತಾರೆ. ಈ ಸ್ಥಳದಲ್ಲಿ ಭರತ 14 ವರ್ಷಗಳ ಕಾಲ ಶ್ರೀರಾಮನ ಚಂದ್ರನಿಗಾಗಿ ಅಂತಂದ್ರೆ ಕೂತ್ಕೊಂಡು ಕಾದಿರುವಂತಹ ಸ್ಥಳ ಇದು. ಅವರು ಏನಂದ್ರೆ ಭರತ ಒಂದು ಗುಹೆಯಲ್ಲಿ ಕೂತ್ಕೊಂಡಿರ್ತಾರೆ. ಆ ಗುಹೆಯಲ್ಲಿ ಕೂತ್ಕೊಂಡು ಇಡೀ ಅಯೋಧ್ಯೆಯ ರಾಜ್ಯಭಾರವನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ನಾನೀಗ ಅದೇ ಸ್ಥಳದಲ್ಲಿದ್ದೀನಿ. ಭರತ ಕುಂಡ ಅಂತ ಇದ್ರ ಹೆಸರು. ನೀವು ವಿಜುವಲ್ಸ್ ಅಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ. ಭರತ ಕೂತ್ಕೊಂಡಿರ್ತಕ್ಕಂತಹ ಗುಹೆಯ ಚಿತ್ರಣ ಇದು. ಈಗಲೂ ಸಹಿತ ನೀವು ಅಯೋಧ್ಯೆಗೆ ಬಂದ್ರೆ ನಿಮ್ಗೆ ಇದನ್ನ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಇದರ ಇತಿಹಾಸ, ಪುರಾಣ ಎಲ್ಲದರಲ್ಲೂ ಸಹಿತ ಏನಂತಂದ್ರೆ ಇದನ್ನ ಏನಂದ್ರೆ ಹೇಳಲಾಗಿರುವಂತದ್ದು, ಭರತ ನಂದಿ ಗ್ರಾಮದ ಮುಂಚೆ ಇದನ್ನ ನಂದಿ ಗ್ರಾಮ ಅಂತ ಕರಿತಾ ಇದ್ರು. ಈ ನಂದಿ ಗ್ರಾಮದಲ್ಲಿ ಬಂದು ಕೂತ್ಕೊಂಡು ಇಲ್ಲೇ ರಾಜ್ಯಭಾರವನ್ನ ಮಾಡಿದ್ರು. ಮತ್ತೆ ಶ್ರೀರಾಮನ ಚಂದ್ರನ ಪಾದುಕೆಗಳನ್ನ ಇಟ್ಟು ಆ ಪಾದುಕೆಗಳನ್ನ ರಾಜ್ಯ ದರ್ಬಾರದಲ್ಲಿ ನಾನು ಯಾವುದೇ ಕಾರಣಕ್ಕೂ ಸಹಿತ ಕೂತ್ಕೊಳ್ಳೋದಿಲ್ಲ, ರಾಜನಾಗಿ ಕೂತ್ಕೊಳ್ಳೋದಿಲ್ಲ, ನನ್ನ ಅಣ್ಣನೇ ರಾಜನಾಗಿರ್ಬೇಕು, ನಮ್ಮ ಅಣ್ಣ ಬರೋವರೆಗೂ ಸಹಿತ ಅಂದ್ರೆ ಶ್ರೀರಾಮಚಂದ್ರ ಬರೋವರೆಗೂ ಸಹಿತ ನಾನು ಪಾದುಕೆಗಳನ್ನ ಇಟ್ಟು ಆ ಪಾದುಕೆಗಳನ್ನೇ ಏನಂದ್ರೆ ರಾಜ ಅಂತ ತಿಳ್ಕೊಂಡು ನಾನು ಇಲ್ಲಿ ಪೂಜೆಯನ್ನ ಮಾಡ್ತೀನಿ, ಇಲ್ಲಿಂದ ರಾಜ ದರ್ಬಾರವನ್ನ ಮಾಡ್ತೀನಿ ಅಂತ ಹೇಳಿದ್ರು. ಮತ್ತೆ ಅದ್ರ ಜೊತೆಗೆ 14 ವರ್ಷಗಳ ಕಾಲ ಏನಾದ್ರೂ ವನವಾಸ ಮುಗಿದು ಒಂದು ದಿವಸ ಏನಾದ್ರೂ ತಡವಾಗಿ ಏನಾದ್ರೂ ಶ್ರೀರಾಮಚಂದ್ರ ಬರ್ಲಿಲ್ಲ ಅಂತಂದ್ರೆ ನಾನು ನನ್ನ ಪ್ರಾಣವನ್ನ ತ್ಯಾಗ ಮಾಡ್ತೀನಿ ಅಂತ ಸ್ವತಃ ಅಣ್ಣ ಶ್ರೀರಾಮಚಂದ್ರನಿಗೆ ಹೇಳಿದ್ರು. ಆ ಒಂದು ಸ್ಥಳ ಈ ಒಂದು ಏನಂದ್ರೆ ನಂದಿ ಗ್ರಾಮ. ಇದೇ ಒಂದು ನಂದಿ ಗ್ರಾಮದಲ್ಲಿ 14 ವರ್ಷಗಳ ಕಾಲ ಕೂತ್ಕೊಂಡು ಕೊನೆಗೆ ಶ್ರೀರಾಮಚಂದ್ರ ಬರೋವರೆಗೂ ಸಹಿತ ಆಡಳಿತ ನಡೆಸಿರ್ತಕ್ಕಂತಹ ಸ್ಥಳ. ಯಾಕಂದ್ರೆ ಅಯೋಧ್ಯ ಬಹಳಷ್ಟು ಸಂಪದ್ಭರಿತವಾಗಿರ್ತಕ್ಕಂತಹ ರಾಮರಾಜ್ಯ ಅಂತ ಕರೆಯುವಂಥದ್ದು. ಎಲ್ಲಾ ಕಡೆನೂ ಸಹಿತ ಅಂದ್ರೆ ಅರಮನೆಗಳು ಸ್ವರ್ಣ ಲೇಪಿತವಾದಂತಹ ಅರಮನೆಗಳಿದ್ವು. ಅಂತಹ ಅರಮನೆಯ ವೈಭೋಗವನ್ನ ಬಿಟ್ಟು ಇಂತಹ ಒಂದು ಸ್ಥಳಕ್ಕೆ ಬಂದು ಈ ರೀತಿಯಾದಂತಹ ಗುಹೆಯಲ್ಲಿ ಕೂತ್ಕೊಂಡು ಆಡಳಿತ ನಡೆಸಿರ್ತಕ್ಕಂತಹ ಸ್ಥಳ. ಪುರಾಣದಲ್ಲಿ ಇದರ ಪ್ರಾಮುಖ್ಯತೆ ಬಹಳಷ್ಟು ಇದೆ. ಮತ್ತೆ ಅದರ ಜೊತೆಗೆ ಶ್ರೀರಾಮಚಂದ್ರನ ಮೊದಲು ನೋಡಿದ್ದುವಂಥದ್ದು ಅಂದ್ರೆ 14 ವರ್ಷಗಳ ವನವಾಸದ ನಂತರ ಮೊದಲ ಬಾರಿಗೆ ನೋಡಿರ್ತಕ್ಕಂತಹ ಸ್ಥಳವು ಸಹಿತ ಇದೇ ಒಂದು ಸ್ಥಳ, ನಂದಿ ಗ್ರಾಮ. ಈ ನಂದಿ ಗ್ರಾಮ ಈಗ ಏನಂದ್ರೆ ಬಹಳಷ್ಟು ಜನರಿಗೆ, ಭಕ್ತಾದಿಗಳಿಗೆ, ಶ್ರೀರಾಮಚಂದ್ರನ ಭಕ್ತಾದಿಗಳಿಗೆ ಮತ್ತೆ ಪುರಾಣದ ಇತಿಹಾಸ ಇರುವಂತಹ ಕಾರಣಕ್ಕಾಗಿ ಬಹಳಷ್ಟು ಜನ ಈ ಒಂದು ಸ್ಥಳದಲ್ಲೂ ಬಂದ ನೋಡ್ಕೊಂಡು ಹೋಗುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಇಂತಹ ಸ್ಥಳ ಇನ್ನಷ್ಟು ಅಭಿವೃದ್ಧಿ ಆಗ್ಬೇಕು ಅನ್ನುವಂಥದ್ದು ಇಲ್ಲಿರುವಂತಹ ಸ್ಥಳೀಯರ ಬೇಡಿಕೆ. ಕ್ಯಾಮರಾ ಪರ್ಸನ್ ಮುರಳಿ ಜೊತೆಗೆ ಜಗದೀಶ್ ಕಾಶಂಪೂರ್, ನ್ಯೂಸ್ ಫಸ್ಟ್, ನಂದಿ ಗ್ರಾಮ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.